ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರ ಜೀವನದಲ್ಲಿ ಜೂನ್ 2, 2026ರಿಂದ ಒಂದು ಮಹತ್ತರವಾದ ಆಂತರಿಕ ಹಾಗೂ ಬಾಹ್ಯ ಪರಿವರ್ತನೆಯ ಅಧ್ಯಾಯ ಆರಂಭವಾಗಲಿದೆ. ಗ್ರಹಗಳ ಗುರುವಾದ ಬೃಹಸ್ಪತಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮ್ಮ ರಾಶಿಗೆ ಇದು ದ್ವಾದಶ ಸ್ಥಾನವಾಗುತ್ತದೆ. ಜ್ಯೋತಿಷ್ಯದಲ್ಲಿ ದ್ವಾದಶ ಸ್ಥಾನವೆಂದರೆ ವ್ಯಯ, ವಿದೇಶ, ಆತ್ಮಚಿಂತನೆ ಮತ್ತು ಮುಕ್ತಿಯ ಸ್ಥಾನ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಇದನ್ನು ಕಷ್ಟದ ಸ್ಥಾನವೆಂದು ಭಾವಿಸಿದರೂ ಇಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಈ ಕಾಲ ನಿಮ್ಮ ಬದುಕನ್ನು ಒಳಗಿನಿಂದಲೇ ಶುದ್ಧೀಕರಿಸಿ ಹೊಸ ದಿಕ್ಕಿನತ್ತ ಕರೆದೊಯ್ಯುವ ಶಕ್ತಿಯುತ ಸಮಯವಾಗಲಿದೆ. ನೀವು ಹೊರಗೆ ಕಾಣುವ ಯಶಸ್ಸಿಗಿಂತ ಒಳಗಿನ ಶಾಂತಿ, ಆಧ್ಯಾತ್ಮಿಕ ಅರಿವು ಮತ್ತು ಜೀವನದ ನಿಜವಾದ ಅರ್ಥವನ್ನು ಅರಿಯುವ ದಾರಿಯಲ್ಲಿ ಸಾಗುತ್ತೀರಿ. ಈ ಅವಧಿಯಲ್ಲಿ ಅನೇಕ ಅಚ್ಚರಿ ಮೂಡಿಸುವ ಶುಭ ಫಲಗಳು ನಿಮಗೆ ಅನುಭವವಾಗುತ್ತದೆ. ಬಹಳ ದಿನಗಳಿಂದ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ಈಗ ಅದು ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀವು ಹೆಚ್ಚು ದೇವರ ಕಡೆ ತಿರುಗಿ ಧ್ಯಾನ, ಜಪ, ಪೂಜೆಗಳಲ್ಲಿ ಆಸಕ್ತಿ ತೋರಿಸುತ್ತೀರಿ. ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿದ್ದವರಿಗೆ ಅಥವಾ ದೂರದ ಸ್ಥಳದಲ್ಲಿ ಕೆಲಸ ಅಥವಾ ವಿದ್ಯಾಭ್ಯಾಸ ಮಾಡಲು ಬಯಸುವವರಿಗೆ ಅದ್ಭುತ ಅವಕಾಶಗಳು ಸಿಗುತ್ತದೆ. ಕೆಲವರಿಗೆ ಅಚಾನಕ್ ವಿದೇಶ ಪ್ರಯಾಣದ ಯೋಗ ಕೂಡ ಸೃಷ್ಟಿಯಾಗಬಹುದು. ಹಣದ ವಿಷಯದಲ್ಲಿ ನೀವು ಹಿಂದೆ ಅನುಭವಿಸಿದ್ದ ನಷ್ಟಗಳು ಈಗ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಖರ್ಚುಗಳ ಮೇಲಿನ ನಿಯಂತ್ರಣ ಹೆಚ್ಚಾಗುತ್ತದೆ. ನೀವು ಅನಾವಶ್ಯಕ ವೆಚ್ಚಗಳನ್ನು ಕಡಿಮೆ ಮಾಡಿ ಹಣವನ್ನು ಸಂಗ್ರಹಿಸುವ ಗುಣವನ್ನು ಬೆಳೆಸುತ್ತೀರಿ. ಕೆಲವರಿಗೆ ಗುಪ್ತವಾಗಿ ಬಂದ ಸಹಾಯ, ದಾನ ಅಥವಾ ಯಾರೋ ಮಾಡಿದ ಸಹಾಯದಿಂದ ಸಂಕಷ್ಟಗಳಿಂದ ಹೊರಬರುವ ಅವಕಾಶ ಸಿಗುತ್ತದೆ. ಆರೋಗ್ಯದ ವಿಷಯದಲ್ಲಿ ದೀರ್ಘಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ವಿಶೇಷವಾಗಿ ನಿದ್ರಾಹೀನತೆ, ಮಾನಸಿಕ ಒತ್ತಡ ಮತ್ತು ಆತಂಕ ಇವುಗಳು ಕಡಿಮೆಯಾಗುತ್ತದೆ. ನೀವು ಯೋಗ, ಧ್ಯಾನ ಮತ್ತು ಪ್ರಕೃತಿ ಚಿಕಿತ್ಸೆಯ ಕಡೆ ಹೆಚ್ಚು ಆಕರ್ಷಿತರಾಗಬಹುದು. ಇದರಿಂದ ನಿಮ್ಮ ಮನಸ್ಸು ಮತ್ತು ದೇಹ ಎರಡೂ ಶುದ್ಧವಾಗುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ಸಂಬಂಧಗಳು ಮುಕ್ತಾಯವಾಗಬಹುದು, ಆದರೆ ಅದು ನಿಮ್ಮ ಒಳಿತಿಗಾಗಿ ಆಗುತ್ತದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮ ಜೀವನದಿಂದ ದೂರವಾಗುತ್ತಾರೆ ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿ ತರುವ ಹೊಸ ಜನರು ನಿಮ್ಮ ಬದುಕಿಗೆ ಪ್ರವೇಶಿಸುತ್ತಾರೆ. ಆದರೆ ಈ ಅವಧಿಯಲ್ಲಿ ಕೆಲವು ಸವಾಲುಗಳು ಇರುತ್ತದೆ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ವೈಭವದ ಜೀವನ ಶೈಲಿಯ ಕಾರಣದಿಂದ ಹಣ ವ್ಯಯವಾಗಬಹುದು. ನೀವು ಹಣವನ್ನು ಎಚ್ಚರಿಕೆಯಿಂದ ಬಳಸುವುದು ಅತ್ಯಗತ್ಯ. ಕೆಲವೊಮ್ಮೆ ಏಕಾಂತ ಭಾವನೆ ನಿಮ್ಮನ್ನು ಕಾಡಬಹುದು. ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಮೂಡಬಹುದು. ಕೆಲಸದ ಸ್ಥಳದಲ್ಲಿ ನೀವು ಮಾಡಿದ ಪ್ರಯತ್ನಗಳಿಗೆ ತಕ್ಷಣ ಫಲ ಸಿಗದಿರುವುದರಿಂದ ಸ್ವಲ್ಪ ನಿರಾಶೆ ಉಂಟಾಗಬಹುದು. ಆದರೆ ಇದು ತಾತ್ಕಾಲಿಕವಾಗಿದ್ದು ನಿಮ್ಮ ಸಹನೆಯನ್ನು ಪರೀಕ್ಷಿಸುವ ಸಮಯ ಮಾತ್ರ. ಈ ಎಲ್ಲ ಸವಾಲುಗಳನ್ನು ನಿವಾರಿಸಲು ಮತ್ತು ಉಚ್ಚ ಗುರುವಿನ ಸಂಪೂರ್ಣ ಕೃಪೆಯನ್ನು ಪಡೆಯಲು ಕೆಲವು ಸರಳ ಪರಿಹಾರಗಳನ್ನು ಅನುಸರಿಸುವುದು ಉತ್ತಮ. ಪ್ರತಿ ಗುರುವಾರ ವಿಷ್ಣು ಅಥವಾ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಓಂ ಗುರುವೇ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ ಫಲ ನೀಡುತ್ತದೆ. ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಮತ್ತು ಹಳದಿ ಬೇಳೆ, ಬೆಲ್ಲವನ್ನು ದಾನ ಮಾಡುವುದು ಗುರುವಿನ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ವೃದ್ಧರು, ಗುರುಗಳು ಮತ್ತು ಪೋಷಕರ ಆಶೀರ್ವಾದ ಪಡೆಯುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡುವುದರಿಂದ ನಿಮ್ಮ ಪಾಪಕರ್ಮಗಳು ಕಡಿಮೆಯಾಗುತ್ತದೆ ಮತ್ತು ಶುಭ ಫಲಗಳು ಹೆಚ್ಚಾಗುತ್ತದೆ. ಒಟ್ಟಿನಲ್ಲಿ ಸಿಂಹ ರಾಶಿಯವರಿಗೆ ಈ ಅವಧಿ ಹೊರಗೆ ಕಾಣುವ ಸಾಧನೆಗಿಂತ ಒಳಗಿನ ಶಕ್ತಿಯನ್ನು ಬೆಳೆಸುವ ಕಾಲ. ಕೆಲವು ನಷ್ಟಗಳಂತೆ ಕಾಣುವ ಘಟನೆಗಳು ಕೂಡ ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿಗೆ ತಿರುಗಿಸುವ ದೈವಿಕ ಯೋಜನೆಯ ಭಾಗವಾಗಿರುತ್ತದೆ. ಧೈರ್ಯ, ಸಹನೆ ಮತ್ತು ಭಕ್ತಿ ಇವುಗಳನ್ನು ಹಿಡಿದುಕೊಂಡರೆ ಈ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತಂದೇ ತರುತ್ತದೆ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.